ಅದಕ್ಕೋಸ್ಕರ ಇವತ್ತು ಈ ಅದ್ಭುತವಾದ ಒಂದು ಸೆಂಟೆನ್ಸ್ ನೀವೆಲ್ಲರೂ ಜ್ಞಾಪಕ ಇಟ್ಕೋಬೇಕು. ಕರ್ತಭಾವ, ಪ್ರತಿಯೊಬ್ಬರಲ್ಲಿ ಕರ್ತಭಾವ ಐತೆ. ಅದಕ್ಕೋಸ್ಕರ ಎಷ್ಟೊಂದು ಯೋನಿಗಳು ದಾಟಿ, ಪಶು ಎಲ್ಲದನ್ನು ದಾಟಿ ಈಗ ಇಲ್ಲಿ ಬಂದಿವಿ. ಈಗ ನಿಮ್ ಕರ್ತಭಾವ ಏನೈತೆ ನನಗೆ ಗೊತ್ತಿಲ್ಲ. ಹಾನೆಸ್ಟ್ ಆಗಿ ನೀವು ಫೀಲ್ ಮಾಡ್ಬೇಕು. ನನಗೆ ಹೇಳಿದ್ರೆ ಏನೂ ಬರಲ್ಲ, ಏನು ಚೇಂಜ್ ಆಗಲ್ಲ. ಮತ್ತೆ ಸಾರಿಗೆ ಹೇಳ್ಬಿಟ್ಟು ಎಲ್ಲ ಚೇಂಜ್ ಆಗ್ತೈತೆ. ದೇವರನ್ನಾಗಿ ಹೇಳ್ತೀನಿ, ಚೇಂಜ್ ಮಾತ್ರ ಆಗಲ್ಲ. ಇನ್ನೊಂದು ಹೇಳ್ತೀನಿ, ಬಂದು ನಮ್ಮ ಹತ್ರ ಹೇಳ್ಕೊಂಡಾಗ ನೀವು ಚೇಂಜ್ ಆಗೋದು ಕೂಡ ಆಸ್ಪದ ಇರಲ್ಲ. ದಯಮಾಡಿ ಹೇಳ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಕಡೆಯಿಂದ ಬರೋದೇನು ಧ್ಯಾನ. ಅದ್ರಲ್ಲಿ ನಿಮಗೆ ವಿಶ್ಲೇಷಣೆ ಎದು ಕೊಡ್ತಾ ಇದೀನಿ ಅಂದ್ರೆ ಕರ್ತಭಾವ. ನಿಮ್ಮಲ್ಲಿ ಯಾವ ಭಾವ ಐತೆ ಹೇಳ್ರಿ, ಯಾರಾದ್ರೂ ಒಂದಿಬ್ರು ಹೇಳ್ತೀರಾ? ಸೊ ಆ ಭಾವದ ಪ್ರಕಾರ ನಮ್ಮ ಶರೀರ ರೆಡಿ ಆಗ್ತತೆ. ನೆಕ್ಸ್ಟ್ ಈ ಜನ್ಮಕ್ಕೆಲ್ಲ, ನೆಕ್ಸ್ಟ್ ಜನ್ಮಕ್ಕೆ, ಅದನ್ನ ನೆಕ್ಸ್ಟ್ ಜನ್ಮಕ್ಕೆ, ಅದನ್ನ ನೆಕ್ಸ್ಟ್ ಜನ್ಮಕ್ಕೆ. ಉಪನಿಷತ್ಗಳೆಲ್ಲ ಪ್ಯೂರ್ ಸೈನ್ಸ್. ಸೊ ನನ್ನ ಕರ್ತಭಾವ ಇವತ್ತು ಏನಿತ್ತು, 2 ದಿವಸದಿಂದ ದಾವಣಗೆರೆಗೆ ಬರಬೇಕು, ನನ್ನ ಧ್ಯಾನದ ಅನುಭವನ್ನ ನಿನ್ನೆಲ್ಲ ತುಂಬಾ ಮಕ್ಕಳಿಗೆ ಹಂಚ್ಕೊಂಡ್ರೆ 12 hours, ಆಲ್ಮೋಸ್ಟ್ 12 hours, 13 hours ಕಾನ್ಸ್ಟೆಂಟ್ ಆಗಿ ಹಿಂಗೆ ನಿಂತ್ಕೊಂಡೆ. ನನಗೂ ಆಶ್ಚರ್ಯ ಆಯ್ತು, ಅಪ್ಪ ನಾನು 13 hours ನಿಂತ್ಕೊಂಡ ಅಂತ. ನಾನು ಹೇಳ್ಕೊಟ್ಟಿದ್ದು ಒಂದು ಕಡೆ ಆದ್ರೆ 13 hours ಎಲ್ಲಿವರೆಗೂ ಇತ್ತು ಅಂದ್ರೆ ಇನ್ನೂ ಒಂದು ಕ್ಲಾಸ್. ನಾನು ಕರಿಬಸಪ್ಪ ಸರ್ ಅವ್ರೇನಂತ, ಸರ್ ಸ್ಟ್ರೈನ್ ಆಯ್ತೇನೆ ಸರ್, ರೆಸ್ಟ್ ತಗೊಳ್ಳಿ ಸರ್, ಪ್ರತಿಯೊಬ್ಬರು ಹೇಳೋರೆ. ಬಟ್ ನಮ್ಮ ಮೈಂಡ್ನಾಗ ಏನಿತ್ತು ಅಂದ್ರೆ ಇನ್ನೊಂದು ಯಾರಾದ್ರೂ 1000 ಜನ ಹುಡುಗನ ಕರ್ಕೊಂಡ್ಬಂದ್ರೆ ಮತ್ತೆ ಹೇಳಕ್ಕೂ ಅಷ್ಟು ಉತ್ತೇಜನ ಇತ್ತು. ಸೊ ಇವಾಗ ನಾನು ನಿಂತ್ಕೊಂಡು ಇವೆಲ್ಲ ವಿಷಯಗಳೇ. ಸೊ ಇದನ್ನೆಲ್ಲ ನಾನೇನಾದ್ರು ರೆಡಿ ಮಾಡ್ಕೊಂಡ್ಬಂದು ರೈಟ್ ಡೌನ್ ಮಾಡ್ಕೊಂಡ್ಬಂದಿಲ್ಲ. ಅದಕ್ಕೆ ಕರಿಬಸಪ್ಪ ಸರ್ ಇದಕ್ಕನ್ನು ಮುಂಚೆ ತುಮಕೂರಲ್ಲಿ ಮಮತಾಮನ್ ಸರ್ ಏನಾದ್ರು ಶೆಡ್ಯೂಲ್ ಅಂತ ಒಂದ್ಸಲ ಕೇಳಿದ್ರೆ, ಆಮೇಲೆ ಇಲ್ಲ ಸರ್, ಇಲ್ಲ ಮೇಡಮ್ ಅಂತ ಹೇಳಿದೆ. ಯಾಕಂದ್ರೆ ನನಗೂ ಗೊತ್ತಿಲ್ಲ ಏನ್ ಬರ್ತದಂತ. ಅದಕ್ಕೋಸ್ಕರ ಉತ್ತಮವಾದದ್ದು ಮಾತ್ರ ಬರ್ತತೆ. ನಾನು ಪ್ರಿಪೇರ್ ಮಾಡ್ಕೊಂಡ್ಬಂದ್ರೆ ನಾನು ಅಲ್ಲಿಗೆ ಏನಾಗ್ತೀನಿ. ಕರ್ತಭಾವ ಏನೈತೆ ಹೇಳ್ರಿ, ಯಾರಾದ್ರೂ ಒಂದಿಬ್ರು ಬಂದು ಹೇಳ್ತಾರೆ. ನನ್ನ ಕರ್ತಭಾವ ನಾನು ಹೇಳಿದೆ. ನನ್ನ ಹೆಸರು ಚಂದ್ರಕಲಾ ಅಂತ ಹೇಳಿ, ಈ ದಾವಣಗೆರೆಯವರೇನೆ. ನಾನು ನಮ್ಮ ಮನೇಲಿ 21 ದಿನ ಧ್ಯಾನ ಇಟ್ಕೋಬೇಕು ಅಂತ ಇದ್ದೆ. ಆವಾಗ ನನಗೆ ಕರ್ತಾಭಾವನೆ ಮಾಸ್ಟರ್ ಹೇಳಿದ ಪ್ರಕಾರ ಕರ್ತಾಭಾವನೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲದಂಗೆ ನಾನೇ ಮಾಡಿರ್ತಕ್ಕಂಥದ್ದು. ಮೊದಲೆಲ್ಲ ನಾನು ಏನು ಅನ್ಕೊಂತಿದ್ದೆ, ಯಾವುದೇ ಯೋಚನೆಗಳನ್ನು ನಮ್ಮ ದೇಹದಲ್ಲಿ ತಂದ್ಕೋಬಾರ್ದು. ನಾವು ಏನು ಯೋಚನೆಗಳನ್ನು ತಂದ್ಕೊಂತೀವೋ ಅದೇ ರೀತಿ ನಮ್ಮ ಶರೀರ ರೂಪುಗೊಳ್ಳುತ್ತೆ ಅಂತಕ್ಕಂಥದ್ದು. ಅದು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ನಾನು ಬೇಕಾದಷ್ಟು ಸರಿ ಆ ಥರ ಮಾಡಿದ್ದೀನಿ. ಈಗ ಹೇಳಿದಾಗ ಕರ್ತಾಭಾವನೆ ಅಂದರೆ ಕರ್ತವ್ಯ ಏನು ಅಂತೇಳಿ ಮಾಸ್ಟ್ರಿಂದ ನನಗೆ ಗೊತ್ತಿದೆ. ಆಕ್ಚುಲಿ ಕರ್ತಭಾವನೆ ಏನಾಗುತ್ತೆ, ನನ್ನ ಕರ್ತವ್ಯ ಆಗ್ತದೆ. ನಾನು ನೆಕ್ಸ್ಟ್ ಹೇಳ್ಬೇಕಂತ ಅನ್ಕೊಂಡಿದ್ದೆ, ಮೇಡಮ್ ಹೇಳಿದ್ರು, ಮೇಡಮ್ಗೋಸ್ಕರ ಒಂದು ದೊಡ್ಡ ಚಪ್ಪಾಳೆ. ಸೊ ನನ್ನ ಕರ್ತಭಾವನೆ ನನ್ನ ಕರ್ತವ್ಯ ಆಗ್ತಾ ಹೋಗ್ತದೆ. ಸೊ ಈಗ ನನ್ನ ಕರ್ತವ್ಯ ಏನು, ಪತ್ರಿಸ ನನಗೆ KDPP ಅಧ್ಯಕ್ಷ ಸೇವೆಯಲ್ಲಿ ಅಂತ ಇಟ್ಟಾಗ ನನ್ನ ಕರ್ತಭಾವನೆ ಇಡೀ ಮಾಡ್ಬೇಕು. ಅದಕ್ಕೆ 4 ವರ್ಷ ಬೇಕಾಯ್ತು. ಹಿಂದೆಗಡೆ ಸುಮಾರು ಜನದ ಪ್ರಯತ್ನ ಐತೆ, ಎದಕ್ಕೆ ನನ್ನನ್ನು ಮುಂದೆ ತಗೊಂಡ್ಬರ್ಬೇಕಂತ. ಸೊ ಕರ್ತಭಾವ ಎಷ್ಟು ಇಂಪಾರ್ಟೆಂಟ್ ನಾನು ನಿಮಗೆ ಹೇಳ್ತಾ ಇರೋದು. ನೀವೇನ್ ಮಾಡ್ಬೇಕನ್ಕಂತಿದ್ದೀರ ಅದು ನಮಗೆ ಸ್ಪಷ್ಟತೆ ಇರಲಿ. ನನಗೆ ಆರೋಗ್ಯ ಬೇಕಂದ್ರೆ ಆ ರೀತಿಯಾದ ಕರ್ತಭಾವನೆ ನೀವು ತಗೊಳ್ರಿ. ನೀವು ಸಂತೋಷದಿಂದ ಇರಬೇಕು. ಅವ ನಿಮಗೆ ಏನೇನು ಸಿಗ್ಬೇಕು, ಧ್ಯಾನ ಸಿಗ್ತದೆ, ಸ್ವಾಧ್ಯಾಯ ಸಿಗ್ತದೆ, ಅದ್ರ ಆ ಥರ ಇರೋ ಒಂದು ಮಿತ್ರ ವೃಂದ ರೆಡಿ ಆಗ್ತೈತೆ. ಇದಕ್ಕೆ ಇವತ್ತು ನಾನು ಗರ್ವದಿಂದ ಹೇಳ್ತಿದ್ದೀನಿ, ನಮ್ಮ KDPP ಮಾರ್ನಿಂಗ್ ಝೂಮ್ ಸೆಷನ್ ನನಗೆ ಸ್ಪಷ್ಟತೆ ಬೇಕು. ನಾನೇನು 25, 26, 27, 28 ವರ್ಷದಿಂದ ನಾನು ಧ್ಯಾನಸ್ಥನಾಗಿದ್ದರೆ ನಾನು ಏನು ಕಲಿಯೋದು ಬೇಕಾಗಿಲ್ಲ. ಐ ಆಮ್ ಅನ್ ಅಥಾರಿಟಿ. ನಾನು ಅಧಿಕೃತವಾದ, ನನಗೆ ಇದ್ರ ಬಗ್ಗೆ ಐತೆ ಇಲ್ಲ, ಇವಾಗ ಗೊತ್ತಾಗ್ತೈತೆ ನನಗೇನು ಗೊತ್ತಿಲ್ಲ ಅಂತ. ನಿಜ ಹೇಳ್ತೀನಿ, ಏನು ಗೊತ್ತಿಲ್ಲ. ನೀವು ಯಾವಾಗಲೂ ಈ ಭಾವದಲ್ಲಿರ್ತೀರಿ, ನನಗೇನು ಗೊತ್ತಿಲ್ಲ ಅಂತ ಭಾವದಲ್ಲಿರ್ತೀರೋ ಮೊದಲನೇ ಮೆಟ್ಲು ನೀವು ಹತ್ತದಂಗೆ. ನಿಜ ಹೇಳ್ತೀನಿ, ಹಿಂಗಾಯ್ತಾ ಹಿಂಗತ್ತ. ಇವಾಗ ನಾನು ಆ ಉಪನಿಷತ್ ಆ ವಾಕ್ಯ ಓದಿದಾಗ, ಕರ್ತಭಾವ ಅಂತ ಓದಿದಾಗ ಒಂದು ದಿನ ಹೇಳ್ತೀನಿ, ನಾನು ಒಂದು ದಿನ ಎಷ್ಟೆಷ್ಟು ನಾನು ಚಿಕ್ಕವನಿದ್ದಾಗಿಂದ ಏನೇನು ಅನ್ಕೊಂಡಿನಿ, ಏನೇನು ಆಗ್ಯವೆ ಎಲ್ಲಾನು ಬರ್ತಾ ಐತೆ. ಸೊ ಒಂದು ಸೆಕೆಂಡ್ ಆ ಕರ್ತಭಾವ ನನ್ನ ಕರ್ತವ್ಯ ರೂಪ ಮಾಡ್ತತೆ. ಸೊ ನನ್ನ ಕರ್ತವ್ಯ ಆಸ್ ಎ ಫ್ಯಾಮಿಲಿ ಮೆಂಬರ್ ಈಗ HUF ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಕರ್ತ ಅಂತ ಇರ್ತಿದ್ರು, ಅವರೇ ಎಲ್ಲ ನೋಡ್ಕೊಂತ ಇದ್ರು. ಸೊ ಇಲ್ಲಿ ಕೂಡ ಕರ್ತ ಇದ್ದಾರೆ. ಆ ಕರ್ತ ಯಾರು? ಶ್ವಾಸ.
ಸೊ ಪತ್ರಿ ಸರ್ಗೆ ಆಕ್ಚುಲಿ ಟೈಮ್ ಇದ್ದಿಲ್ಲ ಅಂತ ಹೇಳ್ತಾ ಇಲ್ಲ. ಪತ್ರಿ ಸರ್ಗೆ ಏನ್ ಬೇಕು? ಶ್ವಾಸದ ಕಡೆ ಗಮನ. ಎಲ್ಲರೂ ಅದನ್ನ ಮಾಡ್ಬೇಕು. ಈಗ ನಮಗೆ ಅವಾಗ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಅಷ್ಟು ವೇಗವಾಗಿದ್ದಿಲ್ಲ. ಜಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಆಗಿತ್ತು, ಬೇಡ ನ್ಯೂಸು, ಟಿವಿ. ಇವಾಗ ಸಿಕ್ಕಾಪಟ್ಟೆ ಐತೆ. ಸೊ ಆ ಕರ್ತ ಯಾರು ನಮ್ಮೊಳಗಡೆ? ಸೊ ಕರ್ತ ಭಾವ ಅಂದ್ರೇನು? ಶ್ವಾಸದ ಜೊತೆ ಇದ್ರೆ ಏನೇನಾಗ್ತತೆ ನೀವು ಅನುಭವಿಸ್ತೀರ, ನಾನು ಹೇಳ್ಬೇಕಾ? ಇದು ಬೇಕು, ಇದು ಕರ್ತಭಾವ. ನಾನು ಅನುಭವಿಸ್ಬೇಕನ್ನೋದು ಕರ್ತಭಾವ. ಸರ್ ನೀವು ತಿಳಿಸ್ರಿ ಸರ್ ಅಂದ್ರೆ ಅವಾಗ ಏನ್ ಮಾಡ್ತೀರಿ? ನೀವು ಊಹೆ ಮಾಡಕ್ ಶುರು ಮಾಡ್ತೀರಿ. ಓ ಸಾರಿ ಹಿಂಗಾಗೈತೆ, ನನಗೆ ಹಿಂಗಾಗ್ಬೋದು. ಬೇಡ. ಸೊ ಆ ಕರ್ತ ಯಾರು? ಶ್ವಾಸ. ಸೊ ಅದಕ್ಕೆ ಇನ್ನೂ ಪೂರಕವಾಗಿ ಇನ್ನೂ ಮಹತ್ತರವಾದ ಕರ್ತಗಳು ಇದ್ದಾರೆ. ಅವ್ರು ಯಾರು ನಮಗೆ ಗೊತ್ತಿಲ್ಲ. ಈ ಶ್ವಾಸ ನಡೆಸ್ತಾ ಇರೋದು ಯಾರು ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಹೇಳ್ಬೇಡ್ರಿ ಆತ್ಮ, ಪ್ರಕೃತಿ, ಪರಮಾತ್ಮ ಅವೆಲ್ಲ ಪಕ್ಕಕ್ಕಿಡ್ರಿ. ಅವೆಲ್ಲ ಓದಿರೋದು, ನನ್ನ ಸ್ವ ಅನುಭವ ಇಲ್ಲ. ಯಾರು ನಡೆಸ್ತಾ ಇದೆ ನಮಗೆ ಗೊತ್ತಾ? ಒಳಗೆ ಹೋಗಿರೋ ಉಸಿರು ಒಳಗೆ ನಿಂತ್ಕೋಬಹುದು, ಹೊರಗೆ ಬಂದಿರೋ ಉಸಿರು ಹೊರಗೆ ನಿಂತ್ಕೋಬಹುದು. ನಮ್ಮ ಕೈಯಲ್ಲಿ ಐತಾ? ಆದ್ರೆ ಯಾರೋ ಒಬ್ರು ನಡೆಸ್ತಾ ಇದ್ದಾನಲ್ಲ, ನಡೀತಾ ಇತ್ತದು. ಸೊ ಅದು ಯಾರು ನಡೆಸ್ತಿದ್ದಾರೆ ಗೊತ್ತಿಲ್ಲ. ಆ ಮಹಾನ್ ಕರ್ತ ಕೂಡ ನಾವು ಸಮರ್ಪಣೆ ಆಗ್ಬಿಡೋಣ. ಯಾಕಂದ್ರೆ ಆತಗೆ ಇನ್ನೂ ಬಿಗರ್ ಪಿಕ್ಚರ್, ಬಿಗರ್ ಫಿಲಿಮ್ ಗೊತ್ತು ಆತಗೆ. ಆ ಮಹಾ ವ್ಯಕ್ತಿತ್ವ ಯಾರು ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸಮರ್ಪಣೆ ಆದ್ರೆ ನಮಗೆ ಗೋಚರ ಆಗಕ್ಕೆ ಶುರು ಆಗ್ತದೆ. ಸೊ ಈ ಕರ್ತಭಾವದಿಂದ ನಾವು ಏನ್ ಮಾಡ್ಬೇಕೀಗ? ಇದ್ರ ಜೊತೆ ಇರೋಣ. ಸೊ ಎಲ್ರಿಗೂ ಹೊಸಬ್ರಿಗೆ ಈ ಭಾವ ಇಟ್ಕೊಳ್ರಿ. ಸೊ ಧ್ಯಾನ ಅಂತಂದ್ರೆ ಈಗ ಹೊಸಬ್ರಿಗೆ ನಾನು ತಿಳಿಸ್ತಾ ಇದ್ದೀನಿ. ಸೊ ಧ್ಯಾನ ಅಂದ್ರೆ ಧಿ ಪ್ಲಸ್ ಯಾನ. ಧಿ ಅಂದ್ರೆ ಆತ್ಮ ಪದಾರ್ಥ. ಸೊ ನಮ್ಮಲ್ಲಿರೋ ಆತ್ಮ ಪದಾರ್ಥ ಯಾವುದು? ಉಸಿರು. ಸೊ ಅದ್ರ ಜೊತೆ ಪ್ರಯಾಣ. ಅದು ಎಲ್ಲಿ ಕರ್ಕೊಂಡು ಹೋಗ್ತದೆ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದೇನೋ ಹೊರಗೆ ಉಸಿರು ಬರ್ತದೆ, ಒಳಗೆ ಉಸಿರು ಹೋಗ್ತದೆ. ಅದ್ರ ಹಿಂದ್ಗಡೆ ಅಗೋಚರವಾದ ಒಂದು ಕ್ರಿಯೆ, ಒಂದು ಪ್ರಯಾಣ ನಡೀತಾ ಇದೆ, ನಮಗೆ ಗೊತ್ತಿಲ್ಲ. ಸೊ ಆ ಪ್ರಯಾಣ ಮಾಮೂಲಾಗಿ ಯಾವಾಗ ನಡೀತತೆ? ಮಲ್ಕೊಂಡಾಗ. ಸೊ ಮಲ್ಕೊಂಡಾಗ ಹೊಸಬ್ರಿಗೆ ಕೇಳ್ತಾ ಇದ್ದೀನಿ, ಯಾರು ಈಗ ಫಸ್ಟ್ ಧ್ಯಾನಕ್ಕೆ ಬಂದಿದ್ದೀರಾ, ಮಲ್ಕೊಂಡಾಗ ನಿಮಗೆ ಗೊತ್ತಾ? ನಿಮ್ಮ ಹೆಸರು ಗೊತ್ತಾ? ಹೆಣ್ಮಕ್ಳು ಮೇಲ್ಗಡೆ ಆಭರಣಗಳು ಎಷ್ಟಿದಾವಂತ ಗೊತ್ತಾ? ಗಂಡು ಮಕ್ಳಿಗೆ ಆಸ್ತಿ ಎಷ್ಟಾಯ್ತಂತ ಗೊತ್ತಾ? ಏನು ಗೊತ್ತಿಲ್ಲ. ಮತ್ತೆ ಎಲ್ಲೋಗಿದ್ವಿ ನಾವು? ಅದೇ ರಹಸ್ಯ. ಸೊ ಆ ರಹಸ್ಯದ ಜೊತೆ ನಾವು ಇಳಿಯದೆ ಧ್ಯಾನ. ಸೊ ಆ ರಹಸ್ಯ ತಿಳ್ಕೊಂಡಿಲ್ಲ, ನಮಗೆ ಆತಂಕ, ಸ್ಟ್ರೆಸ್ಸು, ಅನಾರೋಗ್ಯ ಇವೆಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮತ್ತೆ ಯಾರು ಸ್ಟಾರ್ಟ್ ಮಾಡಬೇಡ್ರಿ. ಹಂಗಂದ್ರೆ ಸರ್ ಬೆಳಗ್ಗೆ ನಾವು ಕರ್ತಭಾವ ಅಂತ ಅನ್ಕೊಂಡು ಮಾರ್ನಿಂಗ್ ಅಫರ್ಮೇಷನ್ಸ್ ಅಂತ ಸ್ಟಾರ್ಟ್ ಮಾಡಕ್ ಹೋಗ್ಬೇಡ್ರಿ. ಅಫರ್ಮೇಷನ್ಸ್ ಅಂತ ಯಾವುದೂ ಇಲ್ಲ. ಯಾಕಂದ್ರೆ ಬರೀ ಬೆಳಗ್ಗೆ ಎದ್ದಾಗ ಮಾತ್ರ ನಾನು ಕೊಡೋದು ಅಫರ್ಮೇಷನ್ ಅಲ್ಲ. ಇಡೀ ದಿನ ಏನ್ ಮಾಡ್ತೀನಿ ದೋಸ್ ಆರ್ ಅಫರ್ಮೇಷನ್ಸ್. ಅಲ್ಲಿ ನಾನು ಏನಂತ ಸೃಷ್ಟಿ ಮಾಡ್ತೀನಿ, ಇಡೀ ದಿನ ಏನ್ ಮಾತಾಡ್ತೀನಿ. ನಾನು ಒಬ್ರಿಗೆ ಬೈದ್ರೆ ಐ ಆಮ್ ಅಫರ್ಮಿಂಗ್, ಇನ್ನೊಬ್ರಿಗೆ ತೆಗೆಳಿದ್ರೆ ಐ ಆಮ್ ಅಫರ್ಮಿಂಗ್, ಇನ್ನೊಬ್ರನ್ನ ಹೊಗಳಿದ್ರೆ ಐ ಆಮ್ ಕನ್ಫರ್ಮಿಂಗ್. ನಾನು ಅದನ್ನ ಮಾಡ್ತಾ ಇದ್ದೀನಿ. ಬರೀ ಬೆಳಗ್ಗೆ ಅಷ್ಟೇ ಎದ್ದು ನನ್ನ ಆರೋಗ್ಯ ಸರಿಗೈತೆ, ನಾನು ಚೆನ್ನಾಗಿದ್ದೀನಿ. ಎಲ್ಲಿ ನಿನ್ನ ಭಾವ ಹಿಂದ್ಗಡೆ ಏನೈತೆ ಅದು ಬಿಟ್ಟು ಈ ಕಡೆ ಬಂದಾಗ ನಿನ್ನ ಭಾವ ಏನೈತೆ ಅದ್ರ ಪ್ರಕಾರ ಹೋಗ್ತತೆ. ಸೊ ಇದು ಶ್ವಾಸದ ಜೊತೆ ಇರೋದೇ ಧ್ಯಾನ. ಯಾಕಂದ್ರೆ ಆ ಅಗೋಚರ ಕೈಗೆ ನಾವು ಸಮರ್ಪಣೆ ಆಗ್ತೀವಿ. ಅಗೋಚರ ನನಗೆ ಗೊತ್ತಿಲ್ಲ, ಶ್ವಾಸ ಯಾರು ಆಡಿಸ್ತಾ ಇದೆ ನನಗೆ ಗೊತ್ತಿಲ್ಲ, ಅದಕ್ಕೆ ಸಮರ್ಪಣೆ ಆಗ್ಬಿಡೋಣ. ಸೊ ಆ ಸಮರ್ಪಣಾ ಭಾವನ ತಗೋಬೇಕು. ಅವ ನಮಗೇನು ಗೊತ್ತಾಗ್ತದೆ, ಈ ಶರೀರದ ಮೇಲೆ ನನಗೆ ಯಾವುದು ಮಾಲೀಕತ್ವ ಇಲ್ಲ. ಇದು ಯಾಕಂದ್ರೆ ಶ್ವಾಸದ ಮೇಲೆ ಹೊರಗೋಗಿರೋ ಶ್ವಾಸ ಹೊರಗಡೆನೆ ನಿಂದಿರ್ಬೋದು, ಒಳಗೆ ಬಂದಿರೋ ಶ್ವಾಸ ಒಳಗಡೆನೆ ನಿಂದಿರ್ಬೋದು. ಅವಾಗ ಈ ಶರೀರದ ಬಗ್ಗೆ ಯಾವ್ದ್ರ ಮೇಲೆ ನಮಗೆ ಮಾಲೀಕತ್ವ ಐತೆ ಹೇಳ್ರಿ? ಯಾವ್ದ್ರ ಮೇಲೆ ಸ್ವಾಮಿತ್ವ ಐತೆ? ಯಾವಾಗ ಬೇಕವ ನಿಂತು ಹೋಗ್ತತೆ. ನಾನು ಅನ್ಕೊಂತೀನಿ ಇಲ್ಲಿ ನಾನು ಹೊಸಪೇಟೆಗೆ ಹೋಗ್ತೀನ ಗೊತ್ತಿಲ್ಲ, ಹೋಗ್ಬೇಕನ್ನೋದು ಐತೆ, ಹೋಗ್ತೀನ ಇಲ್ಲ ಗೊತ್ತಿಲ್ಲ. ಇಲ್ಲಿಂದ ಎಲ್ಲರೂ ಅವರ ಊರಿಗೆ ತೆರಳ್ತೀವಿ, ಸೇರ್ತೀವಿ, ಗೊತ್ತಿಲ್ಲ. ಗೊತ್ತಿಲ್ಲದಕ್ಕೆ ಸಮರ್ಪಣೆ ಆಗ್ರಿ, ಆ ರಹಸ್ಯಕ್ಕೆ ಸಮರ್ಪಣೆ ಆಗ್ರಿ. ಅವಾಗ ಏನಾಗ್ತತೆ, ಆ ರಹಸ್ಯ ನೋಡ್ಕಂತತ್ ನಮ್ಮನ್ನು. ಎಲ್ಲಿ ನಮ್ಮ ಸ್ವಾಮಿತ್ವ, ಯಾವ್ದ್ರ ಮೇಲೆ ಸ್ವಾಮಿತ್ವ? ಈಗ ನಮಗೆ ಸ್ಟ್ರೆಸ್ ಎದಕ್ಕೆ ಬರ್ತಾ ಐತೆ? ಐ ವಾಂಟ್ ಟು ಹೋಲ್ಡ್ ಸಮಥಿಂಗ್, ನನ್ನ ಕೈ ಕೆಳಗಿರ್ಬೇಕು. ನೀವು ಕೈ ಬಿಚ್ಚಿ ನೋಡ್ರಿ, ಕೈ ಬಿಚ್ಚಿ ನೋಡ್ರಿ.
ಪತ್ರಿ ಸರ್ ಅದಕ್ಕೆ ಪ್ರತಿಯೊಬ್ಬರನ್ನ ಏನಂತ ಸಂಬೋಧನೆ ಮಾಡ್ತಾರೆ? ಯು ಆರ್ ಗಾಡ್, ಯು ಆರ್ ಗಾಡ್, ಯು ಆರ್ ಗಾಡ್. ಇದಕ್ಕೆ ಹೀಸ್ ವಿತ್ ಗಾಡ್ಲಿ ಮ್ಯಾಟರ್. ಅವರು ದೈವತ್ವದಲ್ಲಿ ಇರೋರು. ಸೊ ನಮಗೆ 4 ಯುಗಗಳಿದಾವ. ಯಾವ್ಯಾವು? ಸತ್ಯಯುಗ, ತ್ರೇತ, ದ್ವಾಪರ, ಕಲಿಯುಗ. ಸೊ ಇದನ್ನ UPSC ಎಕ್ಸಾಮ್ಸ್ ಅದರಲ್ಲಿ ಪ್ರಶ್ನೆ ಕೇಳಿದ್ರು. ಏನಂತ? 4 ಯುಗಗಳನ್ನ 4 ಸೆಂಟೆನ್ಸಲ್ಲಿ ಹೇಳ್ರಿ ಅಂತ. ನನಗೆ ಭಾಳ ಇಷ್ಟ ಆಯ್ತು ಅದು. ಏನು? ಫಸ್ಟ್ ಸತ್ಯಯುಗ. ಇಡೀ ವಿಶ್ವನೇ ನನ್ನ ಪರಿವಾರ, ವಸುದೈವ ಕುಟುಂಬಕಂ. ಇದು ಕರ್ತಭಾವ ಫಸ್ಟ್. ಇಲ್ಲಿ ಯಾರಿರ್ತಾರೆ? ಪತ್ರಿ ಸರ್. ನಾವು ಬರಲ್ಲ. ಪತ್ರಿ ಸರ್ ಅವ್ರು ಇಡೀ ವಿಶ್ವ ಧ್ಯಾನಮಯ ಆಗಬೇಕು. ಬರೀ ವಿಶ್ವದಲ್ಲಿ ಖನಿಜಕ್ಕೆ, ಪಶುಗಳಿಗೆ ಕೊಟ್ಟಿರೋ ಏಕೈಕ ಸಂಸ್ಥೆ, ಅದಕ್ಕೆ ಪೂರ್ತಿಯಾಗಿ ಸನಾತನ ಧರ್ಮದಲ್ಲಿ ಏನೈತೆ ಅದನ್ನ ಪೂರ್ತಿಯಾಗಿ ಆ ರೆಸ್ಪೆಕ್ಟ್ ಕೊಟ್ಟಿರೋದು ಏಕೈಕ ಸಂಸ್ಥೆ ಅಂದ್ರೆ, ಏಕೈಕ ವ್ಯಕ್ತಿತ್ವ ಯಾರು ಅಂದ್ರೆ ಪತ್ರಿಜಿ. ಇದು ಫಸ್ಟ್ ಲೈನ್. ಇಡೀ ವಿಶ್ವ ನನ್ನ ನಮಗೆ ಎಲ್ಲೈತೆ. ನೆಕ್ಸ್ಟ್ ರೆಡ್ಯೂಸ್ ಆಯಿತು. ಏನು? ತ್ರೇತಾಯುಗ. ಏನು? ನನ್ನ ರಾಜ್ಯ ನನ್ನ ಪರಿವಾರ ಅಂದ್ರೆ ಅವಾಗ ರಾಮರಾಜ್ಯ ಒಂದು ಬೌಂಡ್ರಿ ಶುರು ಆಯ್ತು. ನೆಕ್ಸ್ಟ್ ದ್ವಾಪರ. ಅಲ್ಲೇನಾಯ್ತು? ನನ್ನ ಪರಿವಾರ ಮಾತ್ರ ನನ್ನ ಪರಿವಾರ, ಮಹಾಭಾರತ. ಸೊ ನೆಕ್ಸ್ಟ್ ಕಲಿಯುಗ. ನಾನು ಮಾತ್ರ ನನ್ನ ಪರಿವಾರ. ಸೊ ಈ 4ರಲ್ಲಿ ನೀವು ಯಾವ್ದ್ರಲ್ಲಿ ಇದ್ದೀರ ನೋಡ್ಕೊಳ್ರಿ. ನಾನು ಮಾತ್ರ ನನ್ನ ಪರಿವಾರ ಅನ್ಕೊಂಡಾಗಿದ್ದೀರಿ, ನೀವು ಕಲಿಯುಗದಲ್ಲಿದ್ದೀರಿ. ನಿಮ್ಮ ಕರ್ತಭಾವ ಕಲಿನೇ. ನನ್ನ ಪರಿವಾರ ಮಾತ್ರ ನನ್ನ ಪರಿವಾರ ಅಂದಾಗ ದ್ವಾಪರದಲ್ಲಿದ್ದೀವಿ. ಸೊ ಅಲ್ಲಿ ನನ್ನ ಕರ್ತಭಾವ ಏನಾಗ್ತದೆ ನೀವೇ ತಿಳ್ಕೊಳ್ರಿ. ನೆಕ್ಸ್ಟ್, ಸೊ ಇವಾಗ ನೀವೆಲ್ಲಿದ್ದೀರಿ ಸ್ವಲ್ಪ ನೋಡ್ಕೊಳ್ರಿ. ನಮ್ಮಲ್ಲಿ ಕರ್ತ ಯಾರು? ಶ್ವಾಸ. ಸೊ ಕರ್ತ ಭಾವ ಇದು. ಸೊ ಈ ಕರ್ತಭಾವ ನಾವು ಅರ್ಥ ಮಾಡ್ಕೊಳಕ ಮುಂಚೆ, ಈ ಕರ್ತಭಾವ ಏನು ಅಂತ ಅರ್ಥ ಮಾಡ್ಕೊಳಕ ಮುಂಚೆ, ಸೊ ನಾವು ನಮ್ಮ ಕರ್ಮಗಳನ್ನ ಯಾವ ರೀತಿ ಎದರಿಂದ ಮಾಡ್ತೀವಿ. ಈಗ ತಾನೇ ಜಸ್ಟ್ ಒಂದು ಬುಕ್ಕಲ್ಲಿ ನಾನು ಹಂಗೆ ಟೈಮ್ ಸಿಕ್ಕ ಹಿಂಗ್ ಬುಕ್ ತಿರುಗಿಸ್ತಾ ಇರ್ತೀನಿ. ಸೊ ಈ ಬುಕ್ಕಲ್ಲಿ ಐ ಆಮ್ ದ ಗೀತಾ ಅಂತ ಒಂದು ಬುಕ್. ಆ ಬುಕ್ಕಲ್ಲಿ ಓದಿದಾಗ ಅರ್ಜುನನ್ ಒಂದು ಹೇಳ್ತಾ ಇರೋದು ಶ್ರೀಕೃಷ್ಣ ಪರಮಾತ್ಮ ಏನಂತ, ಈ ಪ್ರಪಂಚದಲ್ಲಿ ಇನ್ ದಿಸ್ ವರ್ಲ್ಡ್ ಎವ್ರಿ ಪರ್ಸನ್ ಪರ್ಫಾರ್ಮ್ಸ್ ಹಿಸ್ ಕರ್ಮ ಅಕಾರ್ಡಿಂಗ್ ಟು ಹಿಸ್ ಸೈಕ್. ತುಂಬಾ ಅದ್ಭುತ. ಇವತ್ತು ನಮ್ಮ ಕರ್ತಭಾವ ಅಂತ ಏನೈತೆ, ಸೊ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯ ತನ್ನ ಕರ್ಮನ ಯಾವ ರೀತಿ ಮಾಡ್ತಾನೆ ಅಂದ್ರೆ ಆತನ ಸೈಕ್ ಅಂದ್ರೆ ಅದು ಮೈಂಡ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಸೈಕ್ ಅಂತಂದ್ರೆ ಇಷ್ಟು ದಿವಸ ನಾವು ಏನೆಲ್ಲ ಮಾಡಿ 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 ಸಂಗ್ರಹಣೆ ಮಾಡಿರ್ತೀವಿ. ಸೈಕ್ ಸಂಗ್ರಹಣೆ ಆಗಿರೋದು ಅದ್ರ ಪ್ರಕಾರ ಇರ್ತದೆ. ಸೊ ಹಂಗಿದ್ದಾಗ ನಮ್ಮ ಜೀವನ ನಾವು 2 ರೀತಿಯಾಗಿ ಜೀವಿಸಕ್ ಶುರು ಮಾಡ್ತೀವಿ. ಒಂದು ಸಂಘರ್ಷದ ಜೀವನ, ಇನ್ನೊಂದು ಸಮರ್ಪಣೆಯ ಜೀವನ. ಸೊ ಸಂಘರ್ಷದ ಜೀವನ ಅಂದ್ರೆ ಈಗ ಇದಕ್ಕೆ ನೀವು ಈ ಕರ್ತಭಾವಕ್ಕೆ ಯಾಕೆ ಇದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಸಂಘರ್ಷದ ಜೀವನ ಏನಂದ್ರೆ ನಾನು ಹೊರಗಡೆ ಒಂದು ಸಮಗ್ರವಾದದ್ದು ತನ್ನಷ್ಟಕ್ಕೆ ತಾನೇ ಎಲ್ಲ ನಡೀತಾ ಐತೆ. ನಮ್ಮಲ್ಲಿ ಕೂಡ ಸಮಗ್ರವಾಗಿ ನಡೀತಾ ಇರೋದು ಯಾವುದು ಅಂತಂದ್ರೆ, ಪ್ರತಿಯೊಂದು ನನ್ನ ಆಹಾರ ತಗೊಂಡ್ಮೇಲೆ ಸಮಗ್ರವಾಗಿ ಪಚನ ಕ್ರಿಯೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಬೇಕಾಗಿರೋ ಗ್ರಂಥಿಗಳು ಶ್ರಾವಿಸ್ತವೆ. ನಾವೇನಾದ್ರೂ ಹೇಳ್ತೀವ ಈ ಆಹಾರ ತಿಂತಿದ್ದೀನಿ ಇಷ್ಟು ml ಹೋಗ್ಬೇಕು ಅಂತ, ಅದರಲ್ಲಿ ಒಂದು ಡಿಫಾಲ್ಟ್ ಸೆಟ್ಟಿಂಗ್ಸ್ ಇದಾವೆ ಶರೀರದಲ್ಲಿ. ಅಂದ್ರೆ ಅವೆಲ್ಲ ಸೆಟ್ಟಿಂಗ್ಸ್ ಯಾವ್ದ್ರವು? ಸಮಗ್ರ ಅಂದ್ರೆ ಪ್ರಕೃತಿ, ಸಮಗ್ರವಾಗೈತೆ ಪ್ರಕೃತಿ. ಸೊ ನಾನು ಅದ್ರ ವಿರುದ್ಧವಾಗಿ ನಾನು ಯಾವಾಗ ನಡ್ಕಂತೀನಿ ಅಂದ್ರೆ ಅವಾಗ ನನ್ನಲ್ಲಿ ಸಂಘರ್ಷ ಶುರುವಾಯ್ತು. ಅದ್ರ ವಿರುದ್ಧವಾಗಿ ಅಂದ್ರೆ ವಿರುದ್ಧವಾಗಿ ನಡೀತೀವಿ. ಅವಾಗ ಏನಾಯ್ತು, ಈಗೇನ್ ನಾವು ಯೋಚನೆ ಮಾಡ್ತಿದೀವಲ್ಲ, ನಮಗೆ ಡಿಸ್ಟ್ರಾಕ್ಷನ್ ಆಗ್ತಾ ಐತೆ, ಸ್ಟ್ರೆಸ್ ಆಗ್ತಾ ಐತೆ, ಆತಂಕ ಬರ್ತಾ ಐತೆ, ಕೋಪ ಬರ್ತಾ ಐತೆ. ಇದೆಲ್ಲ ಏನ್ ಇಂಡಿಕೇಶನ್? ನಾನು ಸಮಗ್ರವಾಗಿ ಏನ್ ನಡೀತಾ ಇತ್ತೋ ಅದರ ವಿರುದ್ಧವಾಗಿ ನಡೀತಾ ಇದ್ದೀನಿ. ಸೊ ಸಮಗ್ರ ಜೊತೆ ನಾನು ಸಮರ್ಪಣೆ ಆದ್ರೆ
ಅವಾಗ ನಾನೇನಾಗ್ತೀನಿ, ಧಾರ್ಮಿಕನಾಗ್ತೀನಿ. ಸೊ ಧಾರ್ಮಿಕನಾಗ್ತೀನಿ. ಸಮಗ್ರ ಜೊತೆ ನಾನು ಸಮರ್ಪಣೆ ಆದಾಗ. ಸೊ ಸಮಗ್ರ ಜೊತೆ ಸಮರ್ಪಣೆ ಆಗ್ಬೇಕು ಅಂದ್ರೆ ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ನಾನು ತಿಳಿಸ್ಬೇಕು ಅಂತಂದ್ರೆ ಯಾವ್ದಂದ್ರೆ, ಈಗ ಹದ್ದು ಮೇಲೋಗೋವರೆಗೂ ರೆಕ್ಕೆ ಹೊಡಿತತಾ ಇಲ್ಲ? ಮೇಲೆ ಹೋದ್ಮೇಲೆ ಒಂದು ತುದಿ ಹೋದ್ಮೇಲೆ ಎರಡು ರೆಕ್ಕೆನ ಸ್ಟಿಲ್ ಅಲ್ಲೇನಾದ್ರೂ ರೆಕ್ಕೆ ಹಾರಿಸ್ತತ? ಯಾರು ಹಾರಿಸ್ತಾ ಇದ್ದಾರೆ? ಹೆಂಗದು ತೇಲಾಡ್ತಾ ಐತೆ? ಯಾರು ತೇಳಿಸ್ತಾ ಇದ್ದಾರೆ? ಆ ಸಮಗ್ರವಾದ ಸ್ಥಿತಿ. ಸೊ ನಾನು ಸಮಗ್ರವಾದ ಸ್ಥಿತಿ ಬರಬೇಕು ಅಂದ್ರೆ ನಾನು ರೆಕ್ಕೆ ಹೊಡಿಬೇಕು. ಸೊ ಆ ರೆಕ್ಕೆ ಹೊಡೆಯೋ ಕ್ರಿಯೆ ಯಾವುದು? ಶ್ವಾಸ ಕ್ರಿಯೆ. ಅದ್ರ ಜೊತೆ ನಾವಿರ್ಬೇಕು. ಯಾಕಂದ್ರೆ ಶ್ವಾಸ ನಾನು ಆಡ್ತಾ ಇಲ್ಲ, ಅದು ತನ್ನಷ್ಟಕ್ಕೆ ತಾನೇ ಆಗ್ತಾ ಐತೆ. ಅದು ಯಾರು ಮಾಡ್ತಾ ಇದಾರೆ? ಪ್ರಕೃತಿಯಲ್ಲಿ ಒಂದು ಸಮಗ್ರ ಭಾವ ಐತೆ. ಆ ಸಮಗ್ರ ಭಾವ ನಮಗೆ ಗೊತ್ತಾಗೋವರೆಗೂ ನಾವು ಕರ್ತೃಭಾವದಲ್ಲೇ ಇರ್ತೀವಿ. ಒಂದು ಸಲ ಪ್ರಕೃತಿಯಲ್ಲಿ ಆ ಸಮಗ್ರ ಭಾವ ಐತೆ ಅಂತ ಗೊತ್ತಾಯ್ತು ಅಂದ್ಕೊಳ್ಳೆ, ಅವಾಗ ಯಾವಾಗ ನಾವು ಶ್ವಾಸದ ಕಡೆ ಗಮನ ಕೊಡಕ್ ಶುರು ಮಾಡಿದ್ಕೂ ಏನಾಗ್ತೀವಿ, ಆ ಸಮಗ್ರತೆ ಕಡೆ ನಮ್ಮ ಮನಸ್ಸು ಅಂದ್ರೆ ಅಲ್ಪ ಮನಸ್ಸಿಂದ ಸ್ವಲ್ಪ ಒಳಗಡೆ ಹೋಗಿ ಆ ಮಹಾಮನಸ್ಸು, ಅದೇನಂತೀವಿ ಸೈಕ್, ಅದು ಆ ಕಡೆ ತಿರುಗಕ್ಕೆ ಶುರು ಆಗ್ತದೆ. ಯಾವಾಗ ಆ ಕಡೆ ತಿರುಗಕ್ಕೆ ಶುರುವಾಯ್ತು, ಎದಕ್ ಪತ್ರಿಸ ಶ್ವಾಸದ ಕಡೆ ಗಮನ ಕೊಟ್ರೆ ಸಾಕು. ಯಾಕಂದ್ರೆ ಶ್ವಾಸ ನಾವು ಮಾಡ್ತಿಲ್ಲ, ತನ್ನಷ್ಟಕ್ಕೆ ತಾನೇ ಆಗ್ತೈತೆ. ಅದ್ರಂಗೆ ಹೃದಯನು ಬಡಿತಾ ಇರೋದು ನಾನ್ ಮಾಡ್ತಿಲ್ಲ, ತನ್ನಷ್ಟಕ್ಕೆ ತಾನೇ ಆಗ್ತೈತೆ. ಬೇರೆ ಎಲ್ಲ ಜಠರ ಕ್ರಿಯೆಗಳು ಆಗ್ತಾ ಇದಾವೆ, ಆದ್ರೆ ನಮಗೆ ಗೊತ್ತಾಗಲ್ಲ. ಶ್ವಾಸಕ್ರಿಯೆ ಐ ಕ್ಯಾನ್ ಫೀಲ್ ದಟ್, ನಾನು ಅದನ್ನ ಅನುಭವಿಸ್ಬೋದು. ಶ್ವಾಸಕ್ರಿಯೆ ನಡೀತಾ ಇರೋದು ನಾನು ಅನುಭವಿಸ್ಬೋದು. ಸೊ ಇದು ನನ್ನ ಯಾರು ಅಂತ ಗೊತ್ತಿಲ್ಲ ಅಂತ ನಿಮಗೆ ಮಧ್ಯಾಹ್ನ ಹೇಳಿದ್ದು ಎದಕ್ಕೆ ಅಂದ್ರೆ, ನಾವು ಆಲ್ರೆಡಿ ಇಮ್ಯಾಜಿನ್ ಮಾಡ್ತೀವಿ, ಆತ್ಮ ನಡೆಸ್ತಾ ಐತೆ, ಪರಮಾತ್ಮ ನಡೆಸ್ತಾ ಐತೆ, ದೇವರು ನಡೆಸ್ತಾ ಇದ್ದಾರೆ. ಇವೆಲ್ಲ ಬೇಡ, ನಮಗೆ ಗೊತ್ತಿಲ್ಲ. ಒಂದು ಸಮಗ್ರವಾದದ್ದು ನಡೆಸ್ತಾ ಐತೆ. ಫಾರ್ ಎಕ್ಸಾಂಪಲ್, ಈಗ ನಾನ್ ಮಾಡಿರೋ ರೋಡಲ್ಲಿ ಅಂದ್ರೆ ಮಾನವ ನಿರ್ಮಿತ ಹಾದಿಗಳಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇದಾವೆ? ಇಲ್ಲ, ದಿನ ಕೇಳ್ತೇವೆ ಆಕ್ಸಿಡೆಂಟ್ಸ್. ಅದು ಪ್ರಕೃತಿ ನಿರ್ಮಿತ ಹಾದಿ. ಅಂದ್ರೆ ಈಗ ಒಂದು ಭೂಮಿ ಯಾವತ್ತಾದ್ರೂ ಮಂಗಳ ಗ್ರಹಕ್ಕೆ ಹೋಗಿ ಹೊಡೆದಿರೋದು ಕೇಳಿರಾ? ಅಷ್ಟು ಅಚ್ಚುಕಟ್ಟಾಗಿ ಸಮಗ್ರತೆಯಿಂದ ನಡೆಸ್ತಾ ಐತೆ ಪ್ರಕೃತಿ. ಏನಾದ್ರೂ ಕೇಳಿದವ ಆಕ್ಸಿಡೆಂಟ್ಸ್ ಇನ್ ಕಾಸ್ಮೋಸ್? ಎಲ್ಲಾದ್ರೂ ನಾವು ಕೇಳಿದೀವ? ಭೂಮಿ ಎಲ್ಲಾದ್ರೂ ಅಪ್ಪಳಿಸಿರೋದು ಇಲ್ಲ, ಬುಧ ಗ್ರಹ ಗುರು ಗ್ರಹಕ್ಕೆ, ಸ್ಯಾಟರ್ನ್ ಇನ್ನೊಂದಕ್ಕೆ ಹೋಗಿ, ಇಲ್ಲ ಸೂರ್ಯ ಹೋಗಿ ಬೇರೆ ನಕ್ಷತ್ರಕ್ಕೆ ಅಪ್ಪಳಿಸಿರೋದು ನಾವೆಲ್ಲಾದ್ರೂ ಕೇಳಿದೀವ? ಅಂದ್ರೆ ಅಲ್ಲಿ ಒಂದು ಸಮಗ್ರತೆ ಐತೆ. ಆ ಸಮಗ್ರತೆ ಒಂದಕ್ಕೊಂದು ರಿಲೇಟ್ ಆಗಿ ಸೃಷ್ಟಿ ಆಗತ್ತೆ. ಸೊ ಅದಿಷ್ಟು ಸೃಷ್ಟಿ, ಆ ಏನ್ ಸಮಗ್ರ ಭಾವ ಐತಲ್ಲ, ಅದು ನನ್ನಲ್ಲಿ ಈ ಶ್ವಾಸಕ್ರಿಯೆನ ನಡೆಸ್ತಾ ಐತೆ. ಯಾವಾಗ ನಾನು ಶ್ವಾಸದ ಕಡೆ ಗಮನ ಕೊಡಕ್ ಶುರು ಮಾಡ್ದೆ ಅಂತಂದ್ರೆ ನಾನು ನನ್ನ ಸಂಘರ್ಷ ಭಾವ ಬಿಟ್ಟು ಸಮರ್ಪಣೆಗೆ ಹೋಗ್ತೀನಿ. ಯಾವಾಗ ನಾವು ಸಮರ್ಪಣೆ ಆಗ್ತೀವಿ ಶ್ವಾಸಕ್ಕೆ, ಆ ಸಮಗ್ರ ಕ್ರಿಯೆಗೆ ನಾವು ಯಾವಾಗ ತಲೆ ಬಾಗಿಸ್ತೀವಿ, ಯಾವಾಗ ಆ ಸಮಗ್ರ ಕ್ರಿಯೆ ಸೆಳೀತತೆ. ಫಸ್ಟ್ ನಾನು ಅಭ್ಯಾಸ ಮಾಡ್ಬೇಕು, ಶ್ವಾಸದ ಕಡೆ ಗಮನ ಕೊಡೋದು ಅಭ್ಯಾಸ ಮಾಡ್ಬೇಕು. ಆಮೇಲೆ ಶ್ವಾಸನೇ ನನ್ನನ್ನು ಸೆಳ್ಕೊಂಡ್ಬಿಡ್ತತೆ. ಅದು ಎಲ್ಲ ಪ್ರಯತ್ನ ಮಾಡ್ತದೆ, ನನ್ನನ್ನೆಲ್ಲ ಟೆಸ್ಟ್ ಮಾಡ್ತತೆ. ಆಲೋಚನೆ ಕೊಟ್ಟು, ಇಲ್ಲಿದ್ದು ಸಲ್ಲದ್ದೆಲ್ಲ ಕೊಟ್ಟು ಮಾಡಿ ಟೆಸ್ಟ್ ಮಾಡ್ತತೆ. ಆದ್ರೂ ನಾವು ನಿರಂತರವಾಗಿ ಕುತ್ಕೊಂಡು ಅಭ್ಯಾಸ ಮಾಡಿದ್ವಿ ಅಂದ್ರೆ ಏನಾಗ್ತತೆ, ಆ ಸಮಗ್ರ ಭಾವ ಏನೈತೆ ವಿಶ್ವದಲ್ಲಿ ಅದ್ರ ಕಡೆ ನಾವು ಹೊರಟೋಗ್ತೇವೆ. ಶ್ವಾಸ, ಯಾಕಂದ್ರೆ ಆ ಸಮಗ್ರ ಭಾವಕ್ಕೆ ಗೊತ್ತು, ಈ ಶ್ವಾಸ ನನ್ನಲ್ಲಿ ನಡೀತಾರ ಶ್ವಾಸನ ಯಾವಾಗ ನಿಂದಿರಿಸ್ಬೇಕು, ಯಾವಾಗ ಸ್ಟಾರ್ಟ್ ಮಾಡಬೇಕು. ಸೊ ಶಿವ ಅನ್ನೋ ಕಾನ್ಸೆಪ್ಟ್ ಏನ್ ಗೊತ್ತಾ? ಶಿವ ಅನ್ನೋ ಸಂಸ್ಕೃತ ಪದದ ಅರ್ಥ ಏನಂದ್ರೆ ಈ ಪ್ಲಸ್ ಶವ. ಯಾವಾಗ್ಲೂ ನಾವು ಶವ ಸ್ಥಿತಿನಲ್ಲೇ ಇರ್ತೀವಿ. ಅಂದ್ರೆ ಶವ ಅಂದ್ರೆ ಸತ್ತೋಗಿರೋದಿಲ್ಲ, ಪ್ರಾಣ ಇಲ್ದೇ ಇರೋ ಸ್ಥಿತಿ. ಈ ಅಂತಂದ್ರೆ ಶಕ್ತಿ. ಯಾವಾಗ ಶಕ್ತಿ ನನ್ನ ಶರೀರದಲ್ಲಿ ಸಂಚಾರ ಶುರುವಾಯ್ತು ಅಂದ್ರೆ ಶಿವತ್ವ ಶುರುವಾಯ್ತು. ಅರ್ಥ ಆಯ್ತಾ? ಸೊ ನಾವು ಶ್ವಾಸದ ಕಡೆ ಎದಕ್ಕೆ ಎಷ್ಟು ಗಮನ ಕೊಡ್ಬೇಕು, ಏನಾಗ್ತತೆ ಅಂದ್ರೆ ಏನು ಬೇಕೋ ಅದಾಗ್ತತೆ. ಯು ಆರ್ ಗೆಟ್ಟಿಂಗ್ ಕನೆಕ್ಟೆಡ್ ವಿತ್ ದ ಹೋಲ್ ಕಾಸ್ಮಾಸ್, ಇಂಟಿಗ್ರಿಟಿ ಆಫ್ ದ ಕಾಸ್ಮಾಸ್. ಇಡೀ ವಿಶ್ವದ ಸಮಗ್ರತೆ ಜೊತೆಗೆ ನಾನು ಜೋಡಣೆ ಆಗ್ತೇನೆ. ಅವಾಗ ಏನಾಯ್ತು? ಸಮರ್ಪಣೆ ಶುರುವಾಯ್ತು. ನನ್ನ ಕರ್ತಭಾವ, ನನ್ನ ಕರ್ಮ ನಾನು ಮಾಡ್ತಾ ಇಲ್ಲ. ಸೊ ಇವತ್ತು ನಾವೆಲ್ಲ ಸೇರಿವಿ. ದಾವಣಗೆರೆಯವರು, ನಮ್ಮ ದಾವಣಗೆರೆ ಟೀಮ್ನವರು ಒಂದೂವರೆ ತಿಂಗಳಿಂದ
ಸತತವಾಗಿ ನಡೆಸ್ತಾ ಇದ್ದಾರೆ ಈ ಕಾರ್ಯಾಗಾರ ಚೆನ್ನಾಗಾಗ್ಲಿ ಅಂತ. ಇದು ಎಷ್ಟು ಅನುಗ್ರಹ ಇದು. ನಿಮಗೂ ಬಂದು ಕೇಳೋದಕ್ಕೆ ಅನುಗ್ರಹ, ನನಗೂ ಹಂಚ್ಕೊಳ್ಳೋದಕ್ಕೆ ಅನುಗ್ರಹ, ಅವರಿಗೂ ಇದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಅವರಿಗೂ ಅನುಗ್ರಹ. ಸೊ ಇಲ್ಲಿ ನಮ್ಮ ಯೋಗದಾನ ಏನೂ ಇಲ್ಲ. ನೀವು ಬಂದಿದ್ದೀರಾ ನಿಮ್ ಸಲುವಾಗಿ, ನಾನು ಬಂದಿದ್ದೀನಿ ನನ್ನ ಸಲುವಾಗಿ, ಪ್ರತಿಯೊಬ್ರು ಅವ್ರ ಸಲುವಾಗಿನೇ ಬಂದಿರೋದು. ಇದನ್ನೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಯಾವಾಗ ಶ್ವಾಸದ ಕಡೆ ಗಮನ ಕೊಟ್ಟಾಗ ಯು ಆರ್ ಗೆಟ್ಟಿಂಗ್ ಟ್ರಾನ್ಸ್ಪೈರ್ ಟು ದ ಇಂಟಿಗ್ರೇಷನ್ ಆಫ್ ದ ಕಾಸ್ಮಾಸ್. ಇದಕ್ಕನ್ನ ಅದ್ಭುತವಾದದ್ದು ಏನಾದ್ರೂ ಬೇಕಾ ನಿಮಗೆ? ಇನ್ನ ಯಾಕೆ ಅಳ್ತೀರಾ? ಯಾಕೆ ನನಗೆ ಆಗ್ತಾ ಇಲ್ಲ ಅಂತ ಹೋಗ್ತೀರಾ? ಸೊ ಯಾವಾಗ ಒಂದ್ಸರಿ ಸಮರ್ಪಣೆ ಶುರುವಾಯಿತು, ಸಮಗ್ರತೆ ಜೊತೆಗೆ, ವಿಶ್ವದ ಸಮಗ್ರತೆ ಜೊತೆಗೆ ಸಮರ್ಪಣೆ ಶುರುವಾಯ್ತು ಅಂದ್ರೆ ನನ್ನ ಕರ್ತಭಾವ ಇಲ್ಲ. ಶರೀರ ಕಂಪ್ಲೀಟ್, ಐ ಆಮ್ ಹ್ಯಾಂಡಿಂಗ್ ಓವರ್ ಟು ಕಾಸ್ಮಾಸ್, ವಿಶ್ವಕ್ಕೆ. ಆ ವಿಶ್ವಶಕ್ತಿಗೆ ನಾನು ಹ್ಯಾಂಡ್ ಓವರ್ ಮಾಡ್ಬಿಡ್ತೀನಿ. ಆ ಶಕ್ತಿ ನಡೆಸ್ತತೆ. ಸೊ ಇವತ್ತು ನಾನು ಇಷ್ಟೆಲ್ಲ ತಿಳಿಸ್ತಾ ಇದ್ದೀನಿ. ನಾನೇನಾದ್ರೂ ಬರೆದಿಟ್ಕೊಂಡಿದ್ನ? ಇಲ್ಲ PPT ಪ್ರೆಸೆಂಟೇಶನ್ ಇಲ್ಲ. ನಾನು ಒಂದಷ್ಟು ಜನದನ್ನ ನಿರಂತರವಾಗಿ ಓದ್ತಾನೆ ಇರ್ತೀನಿ. ಒಬ್ರು ಎಲ್ಲದಕ್ಕನ್ನ ಇಂಪಾರ್ಟೆಂಟು ನಮ್ಮ ಪತ್ರಿಜಿ ಕಾನ್ಸೆಪ್ಟ್ಸು, ಎರಡನೇದು ಓಶೋ ಅವರು, ಆಮೇಲೆ ಮೂರನೇದು ರಾಬರ್ಟ್ ಆಡಮ್ಸು, ರೂಪರ್ಟ್ ಸ್ಪ್ಯಾರಿಯಾ, ತುಂಬಾ ಜನ ಇದ್ದಾರೆ ಇದೇ ರೀತಿ. ಸೊ ಅವರಲ್ಲಿ ಓದ್ದಾಗ ಆ ತಿರುಳು ಇವತ್ತು ನಿಮಗೆ ಬರ್ತಾ ಐತೆ. ಸೊ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಅವರೆಲ್ಲ ಆ ಪಾದಗಳಿಗೆ ನನ್ನ ಶಿರಸ್ತಾಷ್ಟಾಂಗ ನಮಸ್ಕಾರ ಸಮರ್ಪಣೆ ಮಾಡ್ತಾರೆ. ಇದು ಯಾವುದು ನಂದು ಅಲ್ಲ, ನಿಮಗೆ ಬರಬೇಕಾಗಿತ್ತು, ಬಂದತೆ. ನಿಮ್ಮ ಮೈಂಡ್ನಾಗೆ ಅಯ್ಯೋ ಸರ್ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಷ್ಟು ತಿಳ್ಕೊಂಡಾರೆ. ಸಮರ್ಪಣೆ ಆಗ್ರಿ, ನಿಮಗೂ ಬರ್ತದೆ. ಅವರ ಕೃತಿಗಳಲ್ಲಿ ಪತ್ರಿ ಸರ್ ಹೇಳಿರೋದ್ರಲ್ಲಿ ನಾವು ಸಮರ್ಪಣೆ ಆಗಿವಿ. ಇವತ್ತಿದೆಲ್ಲ ಬರ್ತಾ ಐತೆ. ಎಲ್ರಿಗೂ ಧ್ಯಾನದಿಂದ ಏನ್ ಲಾಭ ಅಂತ ಅನ್ಕೊಂತಾರೆ. ಸ್ವಲ್ಪ ನಾನು ಅದನ್ನ ಈಗ ಸದ್ಯಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ, ಚೇಂಜ್ ಮಾಡ್ಬಿಟ್ಟಿನಿ ಆಲ್ರೆಡಿ. ಧ್ಯಾನದಿಂದ ಲಾಭ ಇವತ್ತು ಯೋಚನೆ ಮಾಡ್ಬೇಡ್ರಿ, ಧ್ಯಾನನೇ ಲಾಭ. ನೀವು ಧ್ಯಾನಕ್ಕೆ ಬಂದಿರಂದ್ರೆ ಅದೇ ಲಾಭ. ಸೊ ನಿನ್ನೆ ಮಕ್ಕಳು ಕೇಳಿದ್ರು, ಸರ್ ವಾಟ್ ಆರ್ ದ ಮಿರಾಕಲ್ಸ್ ಆಫ್ ಮೆಡಿಟೇಷನ್ ಅಂತ ಕೇಳಿದ್ರು. ನಿಮಗೆ ಏನೇನು ಆಗೈತೆ ಅಂತ ಕೇಳಿದ್ರು. ನಾನು ಹೇಳಿದೆ ಮೆಡಿಟೇಷನ್ ಇಟ್ ಸೆಲ್ಫ್ ಇಸ್ ಎ ಮಿರಾಕಲ್. ದೇರ್ ಇಸ್ ನೋ ಅದರ್ ಮಿರಾಕಲ್. ಗೆಟಿಂಗ್ ಇನ್ ಟು ಮೆಡಿಟೇಷನ್ ಇಟ್ ಸೆಲ್ಫ್ ಎ ಮಿರಾಕಲ್. ಮೆಡಿಟೇಷನ್ ಅಬ್ಸರ್ವಿಂಗ್ ಮೀ ಇಸ್ ಎ ಮಿರಾಕಲ್. ಸೊ ಧ್ಯಾನದಿಂದ ಏನ್ ಲಾಭ ಅಂತ ಯೋಚನೆ ಮಾಡ್ಬೇಡ್ರಿ. ಧ್ಯಾನಕ್ಕೆ ನೀವು ಬರದೆ ಅತ್ಯುತ್ತಮವಾದ ಲಾಭ, ಅದಕ್ಕನ್ನ ದೊಡ್ಡ ಲಾಭ ಯಾವುದೂ ಇಲ್ಲ. ಅದಕ್ಕೆ ಪತ್ರಿ ಸರ್ ಏನು ಹೇಳಿಲ್ಲ, ಶ್ವಾಸದ ಕಡೆ ಗಮನ, ಸತ್ಸಂಗ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಇಲ್ಲ, ಆಗ್ತತಾ ಇಲ್ಲ. ಪ್ರಾಣಿಗಳು ಜೀವಂತಿಕೆಯಿಂದ ಇರ್ತಾವ ಇಲ್ಲ? ಏನ್ ಇಲ್ಲಿರೋ ಎಲ್ಲ ಗಿಡ ಮರಗಳಿಗೆ ನಾವು ನೀರು ಹಾಕಿದೀವ? ಇಲ್ಲ. ಸೊ ಇದೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸಂಘರ್ಷ ಬೇಡ. ಯಾಕಂದ್ರೆ ಸಂಘರ್ಷ ಜೀವನದಲ್ಲಿ ಏನಾಗ್ತತೆ, ನಾನು ಮಾಡ್ತೀನಿ, ನಾನು ಮಾಡೀನಿ, ನನ್ನಿಂದ ಆಗ್ತತೆ, ನಾನಿಲ್ಲ ಅಂದ್ರೆ ಆಗಲ್ಲ, ಇದು ಬಂತು ಅಂದ್ರೆ ಆತಂಕದ ಜೀವನದಲ್ಲಿ ಹೊರಟೋಗ್ತೀರ ನೀವು. ಬಿಡ್ರಿ. ನಾನು ಹೋಗಿ ಪೂಜೆ ಮಾಡಿದ್ರೆ ದೇವ್ರ ಮನೇಲಿ ಕುತ್ಕೊಂಡು ಹತ್ರ ದೇವರು ಒಪ್ಪಲ್ಲ. ದೇವ್ರ ಮನೆ ಎದಕ್ಕಿರೋದು? ನಾವೆಲ್ಲ ದಿನ ರೆಡಿಯಾಗಿ ತಲೆ ಬಾಗಿಸ್ತೀವಿ. ನಮ್ಮ ಹಿಂದೂ ಸಂಪ್ರದಾಯದ ಮಹತ್ತರವಾದದ್ದು ಏನು ಗೊತ್ತಾ? ಎಲ್ಲಿ ಅಂದರೆ ಮತ್ತೆ ಅನ್ಯತಾ ಭಾವಿಸ್ಬೇಡ್ರಿ, ಯಾವ ಸಂಪ್ರದಾಯದಲ್ಲೂ ಇಲ್ಲ. ಎಲ್ಲಿ ಕಲ್ಲು ಕಂಡ್ರೆ ನಾವು ತಲೆ ಬಗ್ಗಿಸ್ತೀವಿ. ಕಲ್ಲಿ ಕೂಡ ತಲೆ ಬಗ್ಗಿಸೋ ಒಂದು ಧರ್ಮ ನಮಗೆ. ಅಂದರೆ ಕಲ್ಲಲ್ಲಿ ಕೂಡ ದೇವರಿದ್ದಾನೆ. ದೈವನ ಕಾಣೋ ಧರ್ಮ ಯಾವುದು? ನಮ್ದು. ಇನ್ನು ಶ್ವಾಸದಲ್ಲಿ ದೇವ್ರನ್ನ ಕಾಣಕ್ಕೆ ಆಗ್ತಲ್ಲ, ಯಾಕಾಗಲ್ಲ? ನಮ್ಮನ್ನು ಮುಂಚೆನೇ ಹೇಳ್ಬಿಡ್ರಿ, ಈಗಿನ ಗುಡಿಗಳು ಬಿಟ್ಬಿಡ್ರಿ. ಹಳೆ ಗುಡಿಗಳು ಯಾವ ಥರ ಇದೆ? ಚಿಕ್ಕ ಚಿಕ್ಕ ಬಾಗಿಲು, ನಾವು ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ಅಂದರೆ ಅರ್ಥ ಏನು? ಯಾವಾಗಲೂ ತಲೆ ಬಗ್ಗಿಸ್ಕೊಂಡಿರು, ಅವಾಗ ವಿಶ್ವ ತನ್ನ ಶಕ್ತಿನ ಹಾಕ್ತತೆ ಅಂತ. ಸೊ ಇದು ನಿಮಗೆ ಸಿನ್ಸಿಯರ್ ಅಂಡ್ ಅರ್ನೆಸ್ಟ್ ರಿಕ್ವೆಸ್ಟ್. ಸೊ ಸಂಘರ್ಷ ಜೀವನ ಬೇಡ, ಸಮಗ್ರವಾದ ಜೀವನನ
ನಾವು ರೂಢಿಸ್ಕೊಳ್ಳೋಣ, ಸಮಗ್ರತೆ ಕಡೆ ತಲೆ ಬಾಗಿಸ್ಕೊಳ್ಳೋಣ. ಸೊ ಯಾವಾಗಲೂ ಸಂಘರ್ಷ ಶುರುವಾಯಿತು ಅಂದರೆ ಅಲ್ಲಿ ಅಹಂಕಾರ ಬೆಳೀತತೆ. ಸಮರ್ಪಣೆ ಸ್ಟಾರ್ಟ್ ಆಯಿತು ಅಂದರೆ ಅಹಂಕಾರ ಕಳೀತತೆ. ಒಂದು ಸರಿ ಶುರು ಮಾಡಿ ನೋಡ್ರಿ, ನಿಮ್ಮನ್ನು ನೀವು ಪೂರ್ತಿಯಾಗಿ ಬಿಟ್ಕೊಡ್ರಿ. ಸೊ ನೀವು ಮತ್ತೆ ಸಮರ್ಪಣೆ ಆಗೀನಿ ಅಂತೇಳಿ ಅಡುಗೆ ಮಾಡ್ಲಾರ್ದಂಗೆ ಕೂತ್ಕೊಂಡ್ರೆ ಆಗಲ್ಲ. ಹಂಗೆ ಯಾರು ಮಾಡೋಕೆ ಹೋಗ್ಬೇಡ್ರಿ. ರೆಕ್ಕೆ ಹೊಡಿತಾ ಇರಬೇಕು. ಎಲ್ಲಿವರೆಗೂ ಹೊಡಿಬೇಕು? ಒಂದು ಸ್ಥಿತಿ ಹೋಗೋವರೆಗೂ. ನಾನು ಇಲ್ಲೇ ಕೂತ್ಕೊಂಡು ನಾನು ಶಾಪ್ ಮುಚ್ತೀನಿ ಅಂದರೆ ನಾನು ಯಾರು ವ್ಯಾಪಾರ ಮಾಡಿ ಕೊಡಲ್ಲ. ಸೊ ಹಿಂಗೂ ಹೋಗ್ಬೇಡ್ರಿ. ಡೋಂಟ್ ಥಿಂಕ್ ಲೈಕ್ ದಟ್. ಸೊ ನಾವು ಯಾವಾಗ, ಯಾಕಂದರೆ ಅದು ಆಗ್ಬೇಕಂತಲೇ ಶ್ವಾಸದ ಕಡೆ ಗಮನ ಕೊಟ್ರಿ. ಸೊ ಯಾವಾಗ ಶ್ವಾಸದ ಕಡೆ ಗಮನ ಕೊಟ್ಟರೆ ಪ್ರಕೃತಿಯ, ವಿಶ್ವದ ಸಮಗ್ರತೆ ಜೊತೆಗೆ ನಾನು ಜೋಡಣೆ ಆಗ್ತೀನಿ. ಆವಾಗ ಆ ವಿಶ್ವ ನನ್ನನ್ನು, ಯಾವಾಗಲೂ ನಾನು ಜೋಡಣೆ ಆಗಲಿಲ್ಲ ಅಂದರೂ ವಿಶ್ವ ತನ್ನ ಕೆಲಸ ತಾನು ಮಾಡ್ತತೆ. ರಾತ್ರಿ ಮಕ್ಕಂಡಾಗ ಎಷ್ಟು ಶಕ್ತಿ ಬೇಕೋ ಅಷ್ಟು ಕಳಿಸ್ತತೆ. ಅದನ್ನು ನಾವು ಸರಿಯಾಗಿ ನಿದ್ದೆ ಮಾಡೋದಿಲ್ಲಲ್ಲ. ಎಷ್ಟು ಜನ ಸರಿಯಾಗಿ ನಿದ್ದೆ ಮಾಡ್ತೀರ? ಓಕೆ, ಧ್ಯಾನಸ್ಥರಾದಾಗ ಕ್ವಾಲಿಟಿ ಸ್ಲೀಪ್ ಬರ್ತತೆ. ಅದಕ್ಕೂ ಮುಂಚೆ ನಿದ್ದೆ ಎಷ್ಟು ಜನ ಸರಿಯಾಗಿ ಮಾಡ್ತಾ ಇದ್ದೀರಾ? ಎಲ್ಲರೂ 12 ಗಂಟೆವರೆಗೂ ಟಿ ವಿ ನೋಡ್ತೀರ. ಚೆತ್ತ ಚಮ್ಮಾರಗಳೆಲ್ಲ. ಅವಾಗ ಟಿ ವಿ ನೋಡಿದಾಗ ನಿಮ್ಮ ಕರ್ತಭಾವ ಏನಿರ್ತತೆ? ಸೀರಿಯಲ್ನ ಬರೋ ಎಷ್ಟು ಜನ ಬಿಗ್ ಬಾಸ್ ನೋಡಿರ್ತಾರ? ಬಿಗ್ ಬಾಸ್ ವಿಲ್ ಬಿಕಮ್ ಯುವರ್ ಬಾಸ್. ಹೌದಾ? ಏನು ಮಾಡ್ತೀರಾ? ಹಾಂ, ಅದು ಏನಾಯ್ತು ಅಲ್ಲಿ? ಒಬ್ಬರನ್ನೊಬ್ರು ಸಿ, ಅದನ್ನ ಎಷ್ಟು ಖುಷಿಯಿಂದ ನೋಡ್ತಾ ಇರ್ತಾರೆ. ಐ ಹ್ಯಾವ್ ಅಬ್ಸರ್ವ್ಡ್. ಹಿಂಗೆ ವೇರ್ ವಿ ಆರ್. ಸೊ ಅವಾಗ ನನ್ನ ಶರೀರ ಹೆಂಗೆ ರೆಡಿ ಆಗ್ತದೆ? ಅದನ್ನೇ ಅಂಥವನ್ನೆಲ್ಲ ನೋಡ್ತಾ ಇದ್ರೆ ಏನು ರೆಡಿ ಆಗ್ತದೆ ಶರೀರ? ಸೊ ದ ಇನ್ಪುಟ್ ವಾಟ್ ಯು ಆರ್ ಟೇಕಿಂಗ್ ಫ್ರಮ್ ಔಟ್ಸೈಡ್, ಬಹಿರ್ದೃಷ್ಟಿ ಅಂತರ್ಸೃಷ್ಟಿ. ಹೊರಗಡೆ ನೀವು ಏನು ನೋಡ್ತಾ ಇದ್ರೆ ಒಳಗಡೆ ಸೃಷ್ಟಿ ಆಗ್ತದೆ. ಶರೀರಕ್ಕೆ ಏನಿಲ್ಲ, ಇಂಥದನ್ನೆಲ್ಲ ನೋಡ್ತಿದ್ದಾಳ, ರೆಡಿ, ಇಂಥದನ್ನ ನೋಡ್ತಿದ್ದಾನೆ ಇವನು, ರೆಡಿ ಮಾಡು. ನಮಗೇನು ರೆಡಿ ಮಾಡೋದು ನಮ್ಮ ಕೆಲಸ ಅಷ್ಟೇ. ನೀನು ಒಳ್ಳೇದೋ ಕೆಟ್ಟದೋ ಶರೀರಕ್ಕೆ ಅವು ಯಾವೂ ಇಲ್ಲ, ಭೇದನೇ ಇಲ್ಲ. ಎಲ್ಲನೂ ಅಮೃತ ಅಂತತೆ ಶರೀರ. ಸೊ ನೀವು ಮೃತ ಕೊಟ್ಟು ಅಮೃತ ಅನ್ಕೊಂತ ಇದ್ದೀರ. ಸೊ ಆ ಸಂಘರ್ಷದ ಭಾವ ಬಿಡ್ರಿ, ಸಮರ್ಪಣೆಗೆ ಬರ್ರಿ. ಶ್ವಾಸದ ಕಡೆ ಗಮನ ಕೊಟ್ಟಾಗ ಅತ್ಯದ್ಭುತವಾದ ಸಮರ್ಪಣೆ ನಮಗೆ ಆಗ್ತತೆ. ನಾನು ಮಾಡೋದು ಬೇಕಾಗಿಲ್ಲ. ದಿನೇ ಕೊಡ್ತಾ ನಿಮಗೆ ಗೊತ್ತಾಗ್ತದೆ ಅದ್ಭುತವಾದ ಅನುಭವ. ಒಂದು ಸಾರಿ ಶ್ವಾಸ ಹ್ಯಾಂಡ್ ಓವರ್ ತಗೊಂತು ಅಂದರೆ ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ. ಎಲ್ಲನೂ ಘಟಿಸ್ತಾ ಹೋಗ್ತತೆ. ಎಲ್ಲನೂ ನೀವು ಅನ್ಕೊಂಡಿದ್ದಕ್ಕೆ ಜಾಸ್ತಿ. ನಾನು ಅನ್ಕೊಂಡಿದ್ದೆ ಇಷ್ಟು ಜನ ಬರ್ತಾರೆ ಇವತ್ತು ಅಂತ. ತುಮಕೂರಲ್ಲಿ ಕ್ಲಾಸ್ ಅರೇಂಜ್ ಆಗ್ತದೆ ಅನ್ಕೊಂಡಿದ್ದಲ್ಲ. ತುಮಕೂರಲ್ಲಿ ಅನ್ಕೊಂಡಿದ್ದು ಮಮತಾ ಮೇಡಮ್, ನಾವು ಅನ್ಕೊಂಡಿದ್ದು ಮನೆ ಧ್ಯಾನದಲ್ಲಿ 1 ದಿವಸ ಅಂತ. ಆದರೆ ಅಲ್ಲಿಂದ ಮೇಡಮ್ ಹೇಳಿದ್ರು, ಸರ್ ತುಮಕೂರು ಬಂದು ಕಲ್ಪವೃಕ್ಷ ನಾಡು ಅಂತ ಹೇಳಿದ್ರು ಮೇಡಮ್ಮು. ಸೊ ಅದು ಆಗ್ತಿದ್ದಂಗೆ ಇದಾದ್ಮೇಲೆ ಸಾಕಷ್ಟು ಕ್ಯೂ ಅಲ್ಲಿ ಬರ್ತಾ ಇದ್ದಾವೆ. ನಾನು ಅನ್ಕೊಂಡಿದ್ದಿಲ್ಲ. ಸಾರಿಗೆ ಬಿಟ್ಟೆ, ಪ್ರಕೃತಿಗೆ ಬಿಟ್ಟೆ. ನನ್ನ ಮೇಲೆ ಹ್ಯೂಜ್ ಕಂಪ್ಲೇಂಟ್. ಏನು, ಹೊರಗೆ ಬರಲ್ಲ, ಝೂಮಲ್ಲಿ ಕುತ್ಕೊಂಡಿದ್ದಾನೆ. ನನಗೂ ಇತ್ತು ಆ ಕಂಪ್ಲೇಂಟ್, ಯಾಕೆ ನಾನು ಹೊರಗೆ ಹೋಗ್ತಾ ಇಲ್ಲ ಅಂತ. ಇವತ್ತು ಹೊರಗೆ ಎಳೆದೆಲ್ಲ ಸೆಳೀತಾ ಇದ್ದಾರೆ. ಸುಮ್ಮನೆ ಕುಂದ್ರೆ ಕೂಡ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಹೊರಗಡೆ ಹೋಗಲೇಬೇಕು. ಪತ್ರಿ ಸಾರು KDPP ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದಾಗ, ಸರ್ ಏನು ಮಾಡ್ಬೇಕು ಹೇಳಂದ್ರೆ, ಪೋತು ತಿಳಿಸ್ತದ್ಲೇ ಯಾರ, ಹೋಗ್ತಾ ನಿನಗೆ ಗೊತ್ತಾಗ್ತತೋ. ಈಗ ಗೊತ್ತಾಗ್ತಾ ಇತ್ತು. ನನಗೆ ಫಸ್ಟು ಅವ್ರ ಅಧ್ಯಕ್ಷರನ್ನಾಗಿ ಮಾಡಿದಾಗ ನಾನು ಅವರಿಗೆ ಝೂಮಲ್ಲಿ ಹೇಳ್ಬಿಟ್ಟೆ, ಸರ್ ನನಗೆ ಬೇಡ ಸರ್, ನನ್ನ ಕೈಲಿ ಆಗಲ್ಲ ಮಾಡೋದಕ್ಕೆ, ಬೇರೆ ಯಾರಿಗಾನ ಕೊಡ್ರಿ ಅಂತ ಹೇಳ್ಬಿಟ್ಟೆ ನಾನು ಆ ಅಧ್ಯಕ್ಷತೆನ. ಸರ್ ಅವಾಗ ಏನು ಹೇಳಿದ್ರು ಅಂದರೆ, 25 ವರ್ಷದಿಂದ ಕಾಯ್ತಿದ್ದೀನಿ ನಾನು ಕೂಡ. ಒಂದು ಮಹಾನ್ ಚೇತನ ನಂಗೆ ಹೇಳಿದಾಗ ನಾನು ಎಷ್ಟೊತ್ತು ಬ್ಲ್ಯಾಂಕ್ ಆಗ್ಬಿಟ್ಟೆ. 25 ವರ್ಷದಿಂದ ನಾನು ನಿನಗೆ ಕಾಯ್ತಾ ಇದ್ದೀನೋ ಅಂತಂದ್ರು. ಅವ್ರು ಹೋಗಿ ಮತ್ತೆ 2 ವರ್ಷ ಆದಮೇಲೆ ಈಗ ಹೊರಗೆ ಬರ್ತಾ ಇದ್ದೀನಿ. ನಾನು ಬರ್ತಾ ಇಲ್ಲ, ಅವರು ಹೊರಗಡೆ ಕಳಿಸ್ತಾ ಇದ್ದಾರೆ. ಸುಮ್ಮನೆ ಕಳಿಸ್ತಾ ಇಲ್ಲ, ಒದ್ದು ಕಳಿಸ್ತಾ ಇದ್ದಾರೆ. ಪ್ರಕೃತಿ ಹಂಗೆ ಸುಮ್ಮನೆ ಹೇಳ್ಕೊಳಲ್ಲ, ಹಂಗೆ ಹೇಳ್ಕಂತತೆ. ಒಂದು ಝೂಮ್ ಸೆಷನ್ ಇರ್ಬೋದು, ಅತ್ಯದ್ಭುತ. ನೀವು ಮಾರ್ನಿಂಗ್ ಝೂಮ್ ಸೆಷನ್ಸ್ ಅಟೆಂಡ್ ಮಾಡಿರಿ, KDPPದು. ಅದು ಎಲ್ಲರೂ ಅಂತಾರೆ ಹರಿದಲ್ಲ, ಅಲ್ಲಿ ಒಂದು ಸಮಗ್ರತೆ ಏರ್ಪಾಟಾಗತ್ತೆ. ಎಲ್ಲರೂ ಇರ್ತಿದ್ದಾರೆ, ಪ್ರತಿಯೊಬ್ಬರು ಅವ್ರದ್ದೇ ಆದ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ ಸಮಗ್ರವಾಗಿ.
ಬೆಳಗಿನ ಜಾವ ಅರ್ಧ ಗಂಟೆ ಪತ್ರಿ ಸರ್ ವಾಣಿಯಿಂದ ಶುರುವಾಗ್ತದೆ ಶುಭಾಷಿತ ಒಂದು ಯಾವುದಾದ್ರೂ ವಿಷಯದ ಬಗ್ಗೆ. ಮಾರ್ಚ್ 1 ಒಂದು ಅಂದರೆ PMC ಜೊತೆ ನಾವೆಲ್ಲರೂ ಸೇರಿ KDPP ಅವರು ಸೇರಿ ಒಂದು ಪ್ರಾರಂಭಿಕ ಹಂತ ಅಂದರೆ ಧ್ಯಾನಕ್ಕೆ ಪೂರಕವಾಗಿ ನಾವೆಲ್ಲ ಹೆಂಗಿರಬೇಕು, ಹೆಂಗಿದ್ರೆ ನಮಗೆ ಧ್ಯಾನ ಎಷ್ಟು ಚೆನ್ನಾಗಿ ಆಗ್ತತೆ, ಯಾವ ರೀತಿ ನಾವು ಧ್ಯಾನಸ್ಥರ ಆಗೋದು. ಯಾಕಂದರೆ ಧ್ಯಾನ ಮಾಡೋದು ಮಾತ್ರ ಅಲ್ಲ, ಎಲ್ಲರೂ ಮೈಂಡಿಂದ ತೆಗೆದಾಕ್ಬಿಡ್ರಿ. ನೀವು ವರ್ಡಿಂಗ್ ಕೂಡ ಚೇಂಜ್ ಮಾಡಿರಿ. ಧ್ಯಾನ ಮಾಡ್ತಿದ್ದೀವಿ ಅಲ್ಲ, ಧ್ಯಾನಸ್ಥರ ಆಗ್ತಿದ್ದೀವಿ ಅಂತ ಹೇಳ್ರಿ. ಯಾಕಂದರೆ ಧ್ಯಾನ ಮಾಡೋ ಕ್ರಿಯೆ ಅಲ್ಲ, ಧ್ಯಾನ ಆಗೋದು. ಶ್ವಾಸದ ಕಡೆ ಗಮನ ಕೊಡೋದು ನನ್ನ ಕೆಲಸ, ಅದು ಪ್ರಕೃತಿಗೆ ಬಿಟ್ಟಿದ್ದು. ಧ್ಯಾನನ ನನಗೆ ಘಟಿಸ್ಬೇಕೋ ಬೇಡ ಅಂತ, ಆ ಶೂನ್ಯ ಭಾವ ತರಬೇಕೋ ಬೇಡ ಅನ್ನೋದು ಪ್ರಕೃತಿಗೆ ಬಿಟ್ಟಿದ್ದು. ಸೊ ಧ್ಯಾನ ಮಾಡೋದಲ್ಲ, ಅದು ಆಗೋದು. ಸೊ ಬೆಸ್ಟ್ ವೇ ಟು ಎಂಟ್ರಿ ಇನ್ ಟು ಮೆಡಿಟೇಷನ್ ಈಸ್ ಶ್ವಾಸಾನುಸಂಧಾನ. ಸೊ ಮಾರ್ಚ್ 1 ಸೊ ಅದು ಗೂಗಲ್ ಫಾರ್ಮ್ಸ್ ಕೂಡ ಬರ್ತವೆ, ನೀವೆಲ್ಲರೂ ಅದನ್ನು ಮಾಡಿ. ಯೂಟ್ಯೂಬ್ ಲೈವ್ ಇರ್ತದೆ PMC ಮುಖಾಂತರ, ನೀವು ಅದನ್ನು ಗೂಗಲ್ ಫಾರ್ಮ್ನ ಫಿಲಪ್ ಮಾಡಿರಿ. ಇಷ್ಟರಲ್ಲಿ ಹೋದ್ಮೇಲೆ 15ನೇ ತಾರೀಕು ಮೇಲೆ ಸ್ಟಾರ್ಟ್ ಆಗ್ಬೋದು ಗೂಗಲ್ ಫಾರ್ಮ್ಸು. ಸೊ ಪ್ರಾರಂಭಿಕ ಹಂತ. ಸೊ ಎಲ್ಲರೂ ಜಾಯ್ನ್ ಆಗ್ರಿ. ಅತ್ಯದ್ಭುತವಾದ ವಿಷಯಗಳು ನಿಮಗೆ ಅಲ್ಲಿ ಪ್ರಾಪ್ತಿ ಆಗ್ತದೆ. ನಾವು ಕೂಡ ಕೊಡಲ್ಲ, ಆ ಟೈಮಿಗೆ ನಿಮಗೆ ಪ್ರಾಪ್ತಿ ಆಗ್ತದೆ. ನಾನು ಕೊಡಲ್ಲ, ಅಲ್ಲಿರೋರು ಯಾರೂ ಕೊಡಲ್ಲ, ನಿಮಗೆ ಸಿಗ್ತತೆ. ಯಾಕಂದ್ರೆ ನಾನು ಕೊಡಬೇಕು ಅಂತಾದಾಗ ನಾನು ಸಣ್ಣನಾದೆ, ನಾನು ಇದನ್ನೇ ಕೊಡಬೇಕು ಅದನ್ನೇ ಕೊಡ್ಬೇಕಂತೀನಿ. ಅದು ನೀವು ನಾನು ಕೊಡಬೇಕು ಅಂತಿಲ್ಲ, ಹಂಚ್ಕೋಬೇಕಂತ ಶುರು ಮಾಡ್ತೀನಿ. ಸೊ ಅವಾಗ ಏನಾಗ್ತದೆ, ಅದ್ಭುತವಾದ ಹಂಚಿಕೆ ಶುರು ಆಗ್ತದೆ. ಸೊ ನಿಮಗೆಲ್ಲರೂ ಪ್ರಾಪ್ತಿ ಆಗ್ತದೆ. ಆ ಬೆಳಗಿನ ಜಾವ ಎಷ್ಟು ಜಸ್ಟ್ ಹಾಫ್ ಆನ್ ಅವರ್ ಅಷ್ಟೇ ಡೈಲಿ ಇರುತ್ತೆ, ಒಂದು ಸ್ವಲ್ಪ ದಿನದವರೆಗೂ. ನಮಗೆ ಯಾವಾಗ ಒಂದು ಕಂಪ್ಲೀಟೆಡ್ನೆಸ್ ಅನ್ಸೋವರೆಗೂ ಇರ್ತದೆ. ಸೊ ಹಂಗಾಗಿ ಅದಕ್ಕೂ ಎಲ್ಲರೂ ಮಾರ್ಚ್ 1 ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ನೀವು ಗೂಗಲ್ ಫಾರ್ಮ್ ಫಿಲಪ್ ಮಾಡಿ PMC ಯೂಟ್ಯೂಬಲ್ಲಿ ದಿನ ಬೆಳಗ್ಗೆ. ಸೊ ಅತ್ಯದ್ಭುತವಾಗಿ ಇರ್ತದೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.